ಕೇಳಿದ್ರೆ 20 ಅಲ್ಲ, ಅದು ಅಸಂಖ್ಯಾತ, ಅದಕ್ಕೆ ಲೆಕ್ಕ ಇಲ್ಲ. ಆದರೆ ನಮಗ ಬುದ್ಧಿಗೆ ತೋಚೋ ಹಾಗೆ ಶಾಸ್ತ್ರಜ್ಞರು ಬಲ್ಲವರು ನಮಗ ಗ್ರಹಣ ಆಗುವಷ್ಟು ವಿಷಯ ಅಂತಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಗೋಚರ ಆಗುವಕ್ಕೋಸ್ಕರವಾಗಿ ಈ ವಿಧಿ ಹಾಗೂ ನಿಷೇಧ ವಿಶೇಷಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. 10 ಅಂತಲ್ಲ ಅಥವಾ 20 ಅಂತಲ್ಲ, ಬಹಳ ಚಿಂತೆಯನ್ನು ಹೇಳಕ್ಕೆ ಅಸಾಧ್ಯ. ಯಥೋ ವಾಚ್ಯೋ ನಿವರ್ತಂತೆ, ಶ್ರುತಿನೇ ಹೇಳ್ತಾ ಅದ್ರ ಬಗ್ಗೆ ಹೇಳಕ್ಕೆ ಆಗಂಗಿಲ್ಲ. ಅಶಿತೀಕರಿತ ಸಮಾಂಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರವರು ಶಾಖ ಲೇಖನಿ ಪತ್ರ ಲಿಖಿತ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನ ಪಾರಮನಯಾತೆ ಅಂತ ಪುಷ್ಪದಂತ ಮಹಾಕವಿ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಸಮಸ್ತ ಈ ಸಪ್ತ ಸಮುದ್ರ ಎಲ್ಲ ಮಸಿ ಮಾಡಿ, ಕಾಡಿನ ವೃಕ್ಷಗಳೆಲ್ಲ ಲೇಖನೆ ಮಾಡಿ, ಆಕಾಶವೇ ಹಾಳಿ ಮಾಡಿ, ವಿದ್ಯಾರ್ಥಿ ದೇವತಾ ಸಾಕ್ಷಾತ್ ಭಗವತಿನೇ ಬರ್ಯಾಕ್ ಕುಂತ್ರ ನ ಪಾರಮಯಾತೆ, ಇದಕ್ಕೆ ಕೊನೆ ಇಲ್ಲ. ನಾವು ಎಷ್ಟು ಹೇಳ್ತಾ ಇದ್ದೀವಿ? ನಾವು ಅವು 10, 20 ಹೇಳ್ತಾ ಇದ್ದೀವಿ. ನನಗನ್ನಿಸೋದು ವಿಶೇಷಣದಲ್ಲಿ ಒಂದು ವಿಶೇಷಣ ಅಚ್ಚುಕಟ್ಟವಾಗಿ ನಿನ್ನ ಹೃದಯದಲ್ಲಿ ಮೂಡಿದ್ಯಾರು? ಯಾವುದೋ ಒಂದು ವಿಶೇಷಣ ನಿನ್ನ ಅವಯವದಲ್ಲಿ ಹೃದಯದಲ್ಲಿ ಮೂಡಿದ್ಯಾದ್ರೆ ನೀನು ಕೃತಕೃತ್ಯ ಅಂತ ಮಾತನ್ನು ನಾವು ಮರಿಬಾರ್ದು. ಆದ್ರೆ ಮುಂದೇನು ಹಿಂಗೆ ಜೀವನ ಹಂಬಲ್ ಇರ್ತಾರೆ ತೊಗೊಂಡು ಏನು ಮಾಡ್ತಾವ್ರು ಹೇಳ್ಯಾರ ತೃಪ್ತಿ ಪಡಿ, ಇದ್ರಾಗ ಬಂದರೆ ನಿಮ್ಗೆ ಆಚರಣೆ ಇರಲಿ. ಶಬ್ದಗಳಿವೆ ವಿಧೇಯ, ನಿಷೇಧ, ವಿಶೇಷಣ. ಎಷ್ಟು ಶಬ್ದ ಅದು? ಅಕ್ಷರ ಜೋಡಣೆಗೆ ಶಬ್ದ ಅಂತ ಕರೀತಾರೆ, ಶಬ್ದ ಜೋಡಣೆಗೆ ವಾಕ್ಯ ಅಂತ ಕರೀತಾರೆ. ಎಷ್ಟು ಶಬ್ದ ಅದು? 3. ಅದು ಏನೇನು? ವಿಧೇಯ, ನಿಷೇಧ, ವಿಶೇಷಣ. ಈ ವಿಶೇಷಣ ಎಂಬುವ ಪದ ಎರಡಕ್ಕೆ ಹಚ್ಚಬೇಕು. ಸೌಭಾಗ್ಯವತಿ ಹೆಣ್ಣುಗಳನ್ನು ತಿಳಿಸಿಕೊಡುವುದು ಯಾವುದಿಲ್ಲಿ? ಅವಿಧವ ಅನ್ನುವಂಥ ಶಬ್ದ. ವಿಧವಾ ಶಬ್ದವನ್ನು ನಿಷೇಧ, ವಿಧವಾ ಶಬ್ದವನ್ನು ನಿಷೇಧ, ಹೆಣ್ಣುಗಳನ್ನು ನಿಷೇಧ ಮಾಡಿ ಅಲ್ಲಿ ಸೌಭಾಗ್ಯವತಿಯಾಗಿರ್ತಕ್ಕಂಥ ಹೆಣ್ಣುಗಳನ್ನು ತಿಳಿಸಿಕೊಡೋದು ಯಾವುದು ಅಂತಂದ್ರೆ ಇಲ್ಲಿ ಅವಿಧವಾ ಅನ್ನುವಂಥ ಶಬ್ದ. ಹಂಗ ಇಲ್ಲಿ ಆತ್ಮನಿಗೆ ನಾವು ಅನಂತ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತೀವಿ ಅಂತ ತಿಳ್ಕೊ. ಅನಂತ ಅನ್ನೋದರಿಂದ ಯಾವುದು ಅಂತ ಉಳಿದರೋ, ಅಂತ ಉಳಿದ ಯಾವುದು? ಈ ಜಗತ್ತು. ಈ ಜಗತ್ತು ಇದು ಉತ್ಪತ್ತಿಯಾಗಿ ತಂದ ಮೇಲೆ ಇದಕ್ಕೆ ನಾಶ ಅನ್ನುವಂಥದ್ದು. ಆ ಅಂತವುಳ್ಳಂತ ಜಗತ್ತನ್ನ ನಿಷೇಧ ಮಾಡಿ ಇಲ್ಲಿ ಆತ್ಮನನ್ನ ತಿಳಿಸಿಕೊಡುವುದು. ಅಂತ್ಯರಹಿತವಾಗಿರುವಂಥ, ನಾಶರಹಿತವಾಗಿರುವಂಥ ಆ ವಸ್ತುವನ್ನು ತಿಳಿಸಿಕೊಡುವುದೇ ಇಲ್ಲಿ ನಿಷೇಧ್ಯ ವಿಶೇಷಣ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಆ ನಿಷೇಧ್ಯದ ಲಕ್ಷಣವನ್ನ ಉದಾಹರಣೆ ಸಹಿತವಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ವಿಶೇಷಣಗಳು ಇಲ್ಲಿ 10 ಪ್ರಕಾರವಾಗಿದ್ದಾವೆ ಅಂತ ಇಲ್ಲಿ ಹೇಳಿದೆ. ಇಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಆತ್ಮ ಅನಂತ ಇದ್ದಾನೆ ಅಂತ ಮೊದಲನೇದು. ಆತ್ಮ ಹೇಗಿದ್ದಾನೆ? ಅನಂತ ಇದ್ದಾನೆ. ಅನಂತ ಅಂತ ಯಾವುದು ಕರೀತಾರೆ ಅಂತಂದ್ರೆ ಯಾವುದು ದೇಶತಃ, ಕಾಲತಃ, ವಸ್ತುತಃ ಅಂತ ಉಳ್ಳುತ್ತಲ್ಲವೋ ಅದು ಅನಂತ ಅಂತ ಕರೆಸಿಕೊಳ್ಳುತ್ತೆ. ಇವಾಗ ಈ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳು ಇವೆಲ್ಲವೂ ಅಂತವುಳ್ಳ
ಆದರೆ ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅವನು ವ್ಯಾಪಕನಾಗಿರುವುದರಿಂದ ಅವನಿಗೆ ದೇಶ ಪರಿಚ್ಛೇದವನ್ನು ಹೇಳಾಕ ಬರುವುದಿಲ್ಲ. ದೇಶ ಪರಿಚ್ಛೇದ ಅಂತಂದ್ರೆ ಏನು? ಒಂದು ದೇಶದಲ್ಲಿ ಇರಬೇಕು, ಇನ್ನೊಂದು ದೇಶದಲ್ಲಿ ಇರಬಾರದು. ಈ ಬೆಂಗಳೂರು ನಗರ ಇಲ್ಲೇ ಆ ಹುಬ್ಬಳ್ಳಿಯಾಗ ಐತೆ ಬೆಂಗಳೂರು ನಗರ, ದಿಲ್ಲಿಯೊಳಗೆ ಐತೇನೋ ಇಲ್ಲ. ಅದಕ್ಕೆ ಒಂದು ದೇಶದಲ್ಲಿ ಇರಬೇಕು, ಇನ್ನೊಂದು ದೇಶದಲ್ಲಿ ಇರಬಾರದು. ಅದಕ್ಕೆ ದೇಶ ಪರಿಚ್ಛೇದ ಅಂತ ಕರೀತಾರೆ. ಆತ್ಮ ಹೇಗಿದ್ದಾನೆ? ವ್ಯಾಪಕನ. ಅವನು ವ್ಯಾಪಕನಾಗಿರುವುದರಿಂದ